ಪ್ರತಿಪಕ್ಷದ ನಾಯಕರು ಸುಮಾರು 2 ಗಂಟೆ 20 ನಿಮಿಷ 3 ಗಂಟೆ ನಮ್ಮ ಮುಂದೆ ಎಲ್ಲ ವಿವರಗಳನ್ನು ಕೂಡ ಬಹಳ ವಿವರವಾಗಿ ಬಿಡಿಸಿಟ್ಟಿದ್ದಾರೆ. 4th June 2025 ಬುಧವಾರ. It is a black Wednesday for Bengaluru, black Wednesday for Karnataka, black Wednesday for ಯಾವುದೇ ಕ್ರೀಡಾ ಪ್ರೇಮಿಗೂ ಕೂಡ ಮರೆಯಕ್ಕಾಗದೇ ಇರೋ ಒಂದು ರಾತ್ರಿ ದಿನ. ನನಗನ್ಸುತ್ತೆ ಆ 4ನೇ ಜೂನ್ ಘಟನೆ, this is a tragedy that could have been, that should have been prevented by the government. ಅದಾಗದೇ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ ಕೈಯಲ್ಲಿ ಇತ್ತು. ಯಾವುದೇ ಆಡಳಿತಕ್ಕೆ 4 ಗುಣಗಳು ಅಗತ್ಯ. ಮೊದಲನೇದು ಮುಂದೆ ಏನಾಗುತ್ತೆ ಅಂತ ನೋಡುವ ದೂರದರ್ಶಿತ್ವ. ಎರಡನೇದು ಇದರಿಂದ ಏನ್ ಆಗ್ಬೋದು ಅನ್ನೋದು ತಿಳ್ಕೊಳ್ಳೋಕೆ ಅಂತಃಕರಣ. ಮೂರನೇದು ಬಹಳ ಇಂಪಾರ್ಟೆಂಟು, ವಿವೇಚನೆ ಇರಬೇಕು, ಡಿಸ್ಕ್ರಿಷನ್. ಇಂಗ್ಲಿಷಲ್ಲಿ ಹೇಳ್ತಾರೆ ಡಿಸ್ಕ್ರಿಷನ್ ಇಸ್ ದ ಬೆಟರ್ ಪಾರ್ಟ್ ಆಫ್ ವೇಲರ್ ಅಂತ. ಡಿಸ್ಕ್ರಿಷನ್ ಇಲ್ಲದೆ ಇದ್ರೆ, ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಸರ್ಕಾರಕ್ಕೆ ವಿವೇಚನೆ ಇಲ್ಲದೆ ಇದ್ರೆ ಅದು ಆಡಳಿತದಲ್ಲಿ ಮುಂದುವರಕ್ಕೆ ಲಾಯಕ್ಕಿಲ್ಲ. ಮುಂದೇದು ಯೋಜನೆ ಇರಬೇಕು, ಪ್ಲಾನಿಂಗ್, ನಾವೇನ್ ಮಾಡಬೇಕು ಅಂತ. ಕೊನೆಯದು ಅಶೋಕ್ ಅವ್ರು ಹೇಳಿದ್ರು, ಆಸ್ಪತ್ರೆ ಸ್ಥಿತಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಳ್ತಾ ಇದ್ದ ಸ್ಥಿತಿ, ಆಂಬ್ಯುಲೆನ್ಸ್ ಇಲ್ಲದೆ, ಸಂವೇದನಾಶೀಲತೆ ಇರಬೇಕು. ಇದ್ಯಾವುದೂ ಇಲ್ಲದೆ ಇದ್ರೆ ಸರ್ಕಾರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಿಜ, ಎಲೆಕ್ಷನ್ ಅಲ್ಲಿ ಮೆಜಾರಿಟಿ ಬರುತ್ತೆ, ವೋಟ್ ತಗೋತಾರೆ, ರೂಲಿಂಗ್ ಪಾರ್ಟಿ ಆಗುತ್ತೆ, ಬೇರೆ ಪ್ರಶ್ನೆ. ಅದಕ್ಕೆ ಬಹಳ ಸಲ ಹೇಳ್ತಾ ಇರ್ತೀನಿ, ದ ಕ್ವಾಲಿಟೀಸ್ ರಿಕ್ವೈರ್ಡ್ ಟು ವಿನ್ ಅನ್ ಎಲೆಕ್ಷನ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಕ್ವಾಲಿಟೀಸ್ ದಟ್ ಆರ್ ರಿಕ್ವೈರ್ಡ್ ಆಫ್ಟರ್ ವಿನಿಂಗ್ ಅನ್ ಎಲೆಕ್ಷನ್. ಎಲೆಕ್ಷನ್ ಗೆಲ್ಲೋದಕ್ಕೆ ಬೇರೆ ಕ್ವಾಲಿಟೀಸ್ ಬೇಕು, ಎಲೆಕ್ಷನ್ ಗೆದ್ದ ಮೇಲೆ ಬೇರೆ ಬೇಕು. ಸರ್ಕಾರ ರಚನೆಗೆ ಬಹುಮತ ಇದ್ರೆ ಸಾಕು, ಸರ್ಕಾರ ನಡೆಸೋದಕ್ಕೆ ಇವೆಲ್ಲ ಕೂಡ ಗುಣಗಳು ಇರಬೇಕು. ಅನ್ಫಾರ್ಚುನೇಟ್ಲಿ ಮುಖ್ಯಮಂತ್ರಿಗಳು ಸುಮಾರು 5 ದಶಕಗಳ ಅನುಭವ ಇರೋರು, 83ನೇ ಇಸ್ವಿಯಿಂದ. ಸಭಾಧ್ಯಕ್ಷರೇ, ನಮ್ಮ ದೇಶದಲ್ಲಿ ಒಬ್ರು ಬಹಳ ಎತ್ತರದ ರಾಜಕೀಯ ನಾಯಕರಿದ್ದಾರೆ, ಲಾಲ್ ಕೃಷ್ಣ ಅಡ್ವಾಣಿ ಅಂತ. ಎಮರ್ಜೆನ್ಸಿ ಕಳೆದ ಮೇಲೆ ಒಂದು ಮಾತು ಹೇಳಿದ್ರು, ಇಂಡಿಯನ್ ಬ್ಯೂರೋಕ್ರಸಿ ಬಗ್ಗೆ, ಇಂಡಿಯನ್ ಜುಡಿಷಿಯರಿ ಬಗ್ಗೆ ಮತ್ತೆ ಮೀಡಿಯಾ ಬಗ್ಗೆ. ವೆನ್ ದೇ ವರ್ ಆಸ್ಕ್ಡ್ ಟು ಬೆಂಡ್ ದೇ ಕ್ರಾಲ್ಡ್ ಅಂತ. ಬಗ್ಗೆ ಅಂತ ಆದ್ರೆ ತೆವಳಿದ್ರು ಅಂತ. ಇನ್ ದಿಸ್ ಕೇಸ್ ವೆನ್ RCB ಆಸ್ಕ್ಡ್ ಟು ಬೆಂಡ್, ಗೌರ್ಮೆಂಟ್ ಕ್ರಾಲ್ಡ್. ಸರ್ಕಾರ ತೆವಳ್ತು. ಹೂ ಇಸ್ ದಟ್ RCB? ನಾನು ನಮ್ಮ ಮುಖ್ಯಮಂತ್ರಿಗಳ ತರನೇ ಒಬ್ಬ ಕ್ರಿಕೆಟ್ ಪ್ರೇಮಿ. ಐ ಲವ್ ಕ್ರಿಕೆಟ್, ಐ ಅಡ್ಮೈರ್ ದೆಮ್. 1983ನಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಆ ವರ್ಲ್ಡ್ ಕಪ್ ಗೆದ್ದಾಗ ನಮಗೆಲ್ಲ ಎಷ್ಟು ಸಂತೋಷ ಆಗಿತ್ತು ನಮ್ಗೆ ಗೊತ್ತಿದೆ. ಅವಾಗ ಪೇಟ್ರಿಯಾಟಿಸಮ್ ಇತ್ತು, ಭಾರತ ಗೆಲ್ತು ಅಂತ. RCB ಭಾರತದ ಟೀಮಾ? RCB ಕರ್ನಾಟಕ ಟೀಮಾ? ಕರ್ನಾಟಕದಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ? ಮೊನ್ನೆ RCBದು ಗಲಾಟೆ ಆದ್ಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತಿದ್ವಿ, ಧರಣಿ ಕೂತಿದ್ದು. ಎದುರುಗಡೆ ಆ RCB ಓನರ್ ಮನೆ ಕಾಣ್ತಾ ಇತ್ತು ನಂದು, UB ಸಿಟಿನಲ್ಲಿ ಮೇಲ್ಗಡೆ 3 ಎಕರೆನಲ್ಲಿ ಕಟ್ಟಿದಾರ ಅಲ್ಲಿ ಬಂಗ್ಲೆ, ಅದು ನೋಡ್ತಾ ಇದ್ದೆ. ನಾವಿಲ್ಲಿ ತೀರೋಗಿರೋರ್ ಪಕ್ಕ ಕೂತಿದ್ದೀವಿ, ಆ ಬಂಗ್ಲೆ ಓನರು ಡೆಲ್ಲಿ, ಇದು ಲಂಡನ್ ಅಲ್ಲಿ ಇದ್ದಾನೆ ಅಂತ. ದಿಸ್ ಇಸ್ ಅ ಟ್ರಾಜಿಡಿ. ಇದನ್ನ ಯಾರು ಕೂಡ ಅಲ್ಲಿಗೆಳೆಯಕ್ಕಾಗಲ್ಲ, ಯಾರು ಕೂಡ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಬಹಳ ವಿವರಗಳನ್ನ ಶ್ರೀ ಅಶೋಕ್ ಅವರು ಸಂಶೋಧನೆ ಮಾಡಿ, ಸಂಗ್ರಹ ಮಾಡಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ಈಗ ರಾಯಲ್ ಚಾಲೆಂಜರ್ಸ್ ನಲ್ಲಿ ಬ್ಯಾಂಗ್ಳೂರು ಒಂದೇ ನಮಗೆ ಸಂಬಂಧ. ರಾಯಲು ಅಲ್ಲ, ಚಾಲೆಂಜರ್ಸು ಅಲ್ಲ, ಇನ್ನೊಂದಪ್ಪ ಕಂಪ್ನಿ ಇದು ಡೆಲ್ಲಿದು, ಇದು ಲಂಡನ್ದು ಡಿಯಾಗಿಯೋ, ಅದು ಕೂಡ ನಮ್ಮ ಸಂಬಂಧ ಅಲ್ಲ. ಅವ್ರು ಹೇಳುದು ಅಂತ ನಮ್ಮ ಸರ್ಕಾರ ಕುಣಿತಲ್ಲ. ಐ ಪಿಟಿ ದ ಗೌರ್ಮೆಂಟ್.
ಅವ್ರು ಯಾರೋ ಹೇಳ್ತಾರೆ ಹಿಂದಿನ ದಿವಸನೇ ಒಂದು ಕಬ್ಬನ್ ಪಾರ್ ಕೊಡ್ತಾನೆ, ನಾವು ನಾಳೆ ಗೆಲ್ಲ ಚಾನ್ಸಸ್ ಇದೆ. ವಾಸ್ ಇಟ್ ಆಲ್ಸೋ ಮ್ಯಾಚ್ ಫಿಕ್ಸಿಂಗ್? ಐ ಡೋಂಟ್ ನೋ. ಈಗ ಸಭಾಧ್ಯಕ್ಷರೇ, ಸಮೂಹ ಸನ್ನಿ ಅಂತ ಒಂದು ಪದ ಇದೆ. ಜನ ಎಲ್ಲ ಹುಚ್ಚೆದ್ ಬಿಡ್ತಾರೆ, ಅವರ ಕಂಟ್ರೋಲ್ ಮಾಡೋದೇ ಕಷ್ಟ. ಸಮೂಹ ಸನ್ನಿ ಬಂದ್ಬಿಟ್ರೆ, ಯಾರೋ ಟೀಮ್ ಬಂದಾಗ ಸಮೂಹ ಸನ್ನಿ ಬಂದ್ಬಿಡುತ್ತೆ. ಬಟ್ ಗೌರ್ಮೆಂಟ್ ಶುಡ್ ನಾಟ್ ಸಫರ್ ಫ್ರಮ್ ದಿಸ್ ಮಾಸ್ ಫ್ರೆಂಜಿ. ಅವ್ರು ಯಾರೋ ಪ್ಲೇಯರ್ಸ್ ಬರ್ತಾರೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋದು, ಅವ್ರ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಲ್ಲಿ ಕೂರಿಸೋದು. ಹೂ ಆರ್ ದೇ ಅಲ್ಟಿಮೇಟ್ಲಿ? ದೇ ಡಿಡ್ ನಾಟ್ ಪ್ಲೇ ಫಾರ್ ದಿ ಕಂಟ್ರಿ, ದೇ ಪ್ಲೇ ಫಾರ್ ದ ಕ್ರೋರ್ಸ್ ಆಫ್ ರುಪೀಸ್. ಇವತ್ತು ಅಮಾಯಕರು ಇವತ್ತು ತೀರೋಗಿದ್ದಾರೆ. ಹೇಳ್ತಾ ಹೋದ್ರು, ಒಬ್ಬೊಬ್ರು ವಯಸ್ಸು ಹೇಳ್ತಾ ಇದ್ರು, ಒಬ್ಬೊಬ್ರು ಕತೆ ಹೇಳ್ತಾ ಹೋದ್ರು. ಯಾರು ಕೊಡ್ತಾರೆ ಅವ್ರ ಪ್ರಾಣ? ಸೊ ನನಗನ್ಸುತ್ತೆ ಸರ್ಕಾರ ಹಪಾಹಪಿತನದಲ್ಲಿ, ಪ್ರಚಾರದ ಗೀಳ್ನಲ್ಲಿ, ಕಪ್ಪು ನಮ್ದು ಅಂತ ಅಂದ್ಕೊಳ್ಳೋ ಭರದಲ್ಲಿ ತಪ್ಪು ನಮ್ದಲ್ಲ ಅಂತ ಹೇಳ್ಕೊಳ್ಳೋ ರೀತಿನಲ್ಲಿ ಇವತ್ತು ಕೆಲಸ ಮಾಡಿದೆ. ಐ ಥಿಂಕ್ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದ ಈ ಅಕ್ಷಮ್ಯ ಅಪರಾಧನ ನಾವು ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಅಶೋಕ್ ಅವ್ರು ಹೇಳಿದ್ರು, ಒಬ್ಬರಾದ್ರೂ ಕೂಡ ಬೇಷರತ್ತ ಕ್ಷಮೆ ಕೇಳಿದ್ರ, ನಮ್ಮಿಂದ ತಪ್ಪಾಗ್ಬಿಟ್ಟಿದೆ, ಅಪರಾಧ ಆಗ್ಬಾರ್ದಾಗಿತ್ತು ಅಂತ ಜನದ ಮುಂದೆ ಕಣ್ಣಲ್ಲಿ ನೀರು, ನಿಜ ಕಣ್ಣಲ್ಲಿ ನೀರು ಹಾಕಿದ್ರು, ಬೋರಿಂಗ್ ಆಸ್ಪತ್ರೆ ಹೋದ್ರು, ಅದೆಲ್ಲ ನೋಡಿದ್ವು. ಬಹಳ ಸಲ ನನ್ನ ಅನ್ಸುತ್ತೆ ಸಭಾಧ್ಯಕ್ಷರೇ, ಎಲ್ಲೆಲ್ಲಿ ಕಣ್ಣೀರು ನೋಡ್ತೀನೋ ಅದರಿಂದ ಮೊಸಳೆನೂ ಕೂಡ ನೋಡ್ತೀನಿ ನಾನು. ಕಣ್ಣೀರು ನೋಡ್ಕಡೆ ಎಲ್ಲ ಮೊಸಳೆನೂ ಇರುತ್ತೆ, ಅದೆಲ್ಲ ಅಂತ ಕಣ್ಣಿಂದ ಬರಬೇಕು. ನಮ್ಮ ಮನೇಲಿ ಏನಾದರೂ ಆದ್ರೆ ಆಗುತ್ತಲ್ಲ, ಆ ದುಃಖ ಆಗ್ಬೇಕು. ಸೊ ದಿಸ್ ಗೌರ್ಮೆಂಟ್ ಹ್ಯಾಸ್ ಮಿಸರಬಲಿ ಫೇಲ್ಡ್ ಇನ್ ಪ್ರಿವೆಂಟಿಂಗ್ ದಟ್ ಇನ್ಸಿಡೆಂಟ್. ಹೇಳಿದ್ದಾರೆ ಎಷ್ಟು ಗಂಟೆಗೆ ಡೆತ್ ಆಯ್ತು, ಎಷ್ಟು ಗಂಟೆಗೆ ಮೊದಲನೇ 5 ನಿಮಿಷ, ಎಷ್ಟು ಗಂಟೆಗೆ ನ್ಯೂಸ್ ಬಂತು, ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಮಾಡಿದ್ರು, ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರು ಆಯ್ತು. ಇದೆಲ್ಲ ಆದ್ಮೇಲೂ ಕೂಡ ಅಲ್ಲ ಸ್ವಾಮಿ, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನ್ ಉಪಮುಖ್ಯಮಂತ್ರಿ ಅಂತ ಇಲ್ಲ, ಉಪಮುಖ್ಯಮಂತ್ರಿನೂ ಇಲ್ಲ, ಉಪ ಪ್ರಧಾನಮಂತ್ರಿನೂ ಇಲ್ಲ. ಅದೇ ಒಂದು ಪೋಸ್ಟ್ ಕೊಟ್ಟಿದ್ವಿ. ಒಬ್ರು ಉಪಮುಖ್ಯಮಂತ್ರಿ ನ್ಯಾಷನಲ್ ಫ್ಲಾಗ್ ಹಿಡಿದ್ರೆ ನನಗೆ ಖುಷಿ ಕೊಡುತ್ತೆ. RCB ಫ್ಲಾಗ್ ಇಟ್ಕೊಂಡು ಮೆರವಣಿಗೆ ಹೋಗೋದು, RCB ಫ್ಲಾಗ್ ಇಟ್ಕೊಂಡು ಆ ಕಪ್ಗೆ ಮುತ್ಕೊಡೋದು. ವಾಟ್ ಮೆಸೇಜ್ ಹಿ ವಾಂಟೆಡ್ ಟು ಸೆಂಡ್? ವಾಟ್ ಮೆಸೇಜ್ ಹಿ ವಾಂಟೆಡ್ ಟು ಸೆಂಡ್? ಇದರಿಂದ ಸಾಮಾನ್ಯ ವ್ಯಕ್ತಿಗೆ ಏನು ಹೋಗುತ್ತೆ ಮೆಸೇಜ್ ಇದು? ಸೊ ನನಗನ್ಸುತ್ತೆ ಸರ್ಕಾರ ಈ ಟ್ರಾಜಿಡಿಗೆ, ಇವಾಗ ಯಾರು ಸೂಸೈಡ್ ಮಾಡ್ಕೊಂಡ್ರೆ ಅಬೆಟ್ಮೆಂಟ್ ಅಂತ ಒಂದು ಪದ ಇದೆ. ಯಾರು ಸೂಸೈಡ್ಗೆ ಪ್ರಚೋದನೆ ಕೊಟ್ಟರು, ಕಾರಣ ಕೊಟ್ಟರು ಅಂತ, ದಿಸ್ ಗೌರ್ಮೆಂಟ್ ಇಸ್ ಎ ಅಬೆಟರ್ ಇನ್ ದಿಸ್ ಟ್ರಾಜಿಡಿ. 11 ಜನ ಸಾವುನಲ್ಲಿ ಈ ಸರ್ಕಾರ ಅಕಂಪ್ಲಿಸು, ಈ ಸರ್ಕಾರ ಅಬೆಟರ್. ಇದು ಎಲ್ಲ ಹೇಳಿದ್ದಾರೆ ಡೀಟೇಲ್ಸ್. 11 ಜನ ಯಾರು, 22 ಜನ ಗಾಯಗೊಂಡವರು ಯಾರು, ಎಲ್ಲನೂ ಕೂಡ ಹೇಳಿದ್ದಾರೆ. ಸರ್ ತೀರೋದ್ರಲ್ಲ ಅವ್ರು ಸುಮ್ಮನೆ ವಯಸ್ಸು ನೋಡಿ, 13ರಿಂದ 18, 20ರಿಂದ 25 ವರ್ಷ ಹೇಳಿದ್ದಾರೆ. ಅಲ್ಲ ಹೇಳಿ, ನಾನು ರಿಪೀಟೇ ಮಾಡ್ತಾ ಇಲ್ಲ. ಅವರ ಕನಸುಗಳನ್ನ ನೋಡಿ, ಅವರ ಮನೆ, ಅವ್ರು ಹೇಳಿದ್ರು ಆ ರೋಹಿತ್ ಅಂತನೋ ಭೂಮಿಕ್ ಆ ತಂದೆ ತಾಯಿ, ಆ ತಂದೆ ಇಷ್ಟೆಲ್ಲ ಆಸ್ತಿ ಇನ್ ಯಾರಿಗಿಡ್ಲಿ, ನನ್ನ ಮಗನೇ ಸತ್ತೋಗ್ಬಿಟ್ಟಿದ್ದಾನೆ, ಅವನ ಜೀವನ ಹೆಂಗೆ? ಹೂ ವಿಲ್ ಗಿವ್ ದಟ್ ಸೊಲೇಸ್? ನಾವೇನೋ ಅವತ್ತು ಬಂದ್ವು, ತಗೊಂಡ್ವು, ಮಾನಸ ಹೆಡ್ಲೈನ್ ಅಲ್ಲಿ ಫೋಟೋ ಬಂತು, ಟಿವಿನಲ್ಲೂ ಬಂತು, ನಮ್ದಾಗೋಯ್ತು ಕತೆ. ಆ ಜೀವನ ಹೇಗೆ? ಇಡೀ ಸಾಮಾನ್ಯ ನಾವೇ ಒಂದು ಶಿಪ್ಪಲ್ ಸಾಗರ ದಾಟೋದೇ ಕಷ್ಟ. ಈ ಸಂಸಾರನ ಸಾಗರನ ತೆಪ್ಪದಲ್ಲಿ ಸಾಗಕ್ಕಾಗಲ್ಲ. ಇವತ್ತು ಆ ತೆಪ್ಪದಲ್ಲಿ ಅವ್ರು ಸಾಗ್ಬೇಕು. ಸೊ ಈ ದೃಷ್ಟಿಯಿಂದ ಇತ್ತೀಚೆಗೆ ಮೊನ್ನೆ ಅಧ್ಯಕ್ಷರೇ, ಜಪಾನ್ ದೇಶದ ಒಂದು ಉದಾಹರಣೆ ಓದಿದೆ. ಜಪಾನ್ ದೇಶದ ಒಬ್ಬ ಮಿನಿಸ್ಟರ್, ಇದನ್ನ ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ನೋಡ್ಬೇಕು. ಜಪಾನ್ ನಲ್ಲಿ ಒಬ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು, ಟಕು ಎಟೋ ಅಂತ ಅವ್ರ ಹೆಸರು. ಎಷ್ಟು ಕ್ಯಾಶುಯಲ್ ಆಗಿ ಮಾತಾಡಿದ್ರೆ, ಬೇಕಾರಾಗಿ ಮಾತಾಡಿದ್ರೆ ಏನಾಗುತ್ತೆ ಅಂತ ಸಾಕ್ಷಿ. ಜಪಾನ್ ಅಲ್ಲಿ ತೀವ್ರ ಹಣದುಬ್ಬರದ ಸಮಯದಲ್ಲಿ ಆ ಮಿನಿಸ್ಟರ್ ಹೇಳ್ತಾರೆ, ಬೆಂಬಲಿಗರಿಂದ ನಿಯಮಿತವಾಗಿ ಉಡುಗೊರೆಯಾಗಿ ಅಕ್ಕಿ ನಾನು ಪಡೆಯುತ್ತಿದ್ದರಿಂದ ನಾನು ಎಂದಿಗೂ ಅಕ್ಕಿ ಖರೀದಿಸುವ ಅಗತ್ಯವಿರಲಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಬಿಟ್ಟು. ಅಗ್ರಿಕಲ್ಚರ್ ಮಿನಿಸ್ಟರ್ ಆಫ್ ಜಪಾನ್. ವಿಶೇಷವಾಗಿ ಜಪಾನ್ ದೇಶ ಅಕ್ಕಿ ಕೊರತೆ
ಮತ್ತೆ ಗಗನಕ್ಕೆ ಏರುತ್ತಿರುವ ಆಹಾರ ಬೆಲೆಗಳಿಂದ ಬಳಲುತ್ತಿರುವಾಗ ಈ ಮಿನಿಸ್ಟರ್ದು ಈ ಹೇಳಿಕೆಯನ್ನ ಜಪಾನ್ ಬಹಳ ಸಂವೇದನಾಶೀಲ ದೇಶ, ಅದು ಆ ಜನ ಬಹಳ ಸೀರಿಯಸ್ ಆಗಿ ತಗೊಂಡ್ರು. ಅವರ ಹೇಳಿಕೆ ಸಿಕ್ಕಾಪಟ್ಟೆ ಟೀಕೆಗೆ ಗುರಿ ಆಯಿತು. ಇವಾಗ ಪ್ರಜಾವಾಣಿದು ಸಂಪಾದಕೀಯ ಓದಿದ್ರಲ್ಲ, ಆ ರೀತಿ ಅನೇಕ ಸಚಿವರು ಈ ನಾಗರಿಕರ ಕಷ್ಟ ಈ ಸಚಿವ ಗೊತ್ತೇ ಆಗಿಲ್ಲ ಅಂತ ಸಚಿವರು ಹೇಳಿದ್ರು. ಕೊನೆಗೆ ಆ ಸಚಿವ ತನ್ನ ಹೇಳಿಕೆಗೆ ನಾನು ಬಹಳ ಇನ್ಸೆನ್ಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಜಪಾನ್ ನಾಗರಿಕರಿಗೆ ಅವಮಾನ ಆಗುವ ಅನ್ಯಾಯವಾಗಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಬೇಸರ ಕ್ಷಮಾಪಣೆ ಕೇಳಿ ರಾಜೀನಾಮೆ ಕೊಟ್ಟರು. ಬಹಳ ಕಷ್ಟ ಇದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಸೊ ಈ ದೃಷ್ಟಿಯಿಂದ ನನಗನ್ಸುತ್ತೆ ಇವತ್ತೂ ಕಾಲ ಮಿಂಚಿಲ್ಲ. ನೀವು RCB ಮೇಲೆ, ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ, ಪೊಲೀಸ್ ಅವ್ರ ಮೇಲೆ ಇವರೆಲ್ಲ ಹಾಕೋದ್ರ ಬದಲು ಅಮೇರಿಕನ್ ಪ್ರೆಸಿಡೆಂಟ್ ಟೇಬಲ್ ಮೇಲೆ ಒಂದು ಬೋರ್ಡ್ ಇದೆಯಂತೆ, ದ ಬಕ್ ಸ್ಟಾಪ್ಸ್ ಹಿಯರ್ ಅಂತ. ದ ಬಕ್ ಸ್ಟಾಪ್ಸ್ ಹಿಯರ್, ಐ ಆಮ್ ರೆಸ್ಪಾನ್ಸಿಬಲ್. ಇದ್ರ ಮುಂದೆ ನಾನು ಯಾರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ ಮಾಡೋದಿಲ್ಲ ಅಂತ. ಸೊ ದ ಬಕ್ ಸ್ಟಾಪ್ಸ್ ಅಟ್ ದ ಚೀಫ್ ಮಿನಿಸ್ಟರ್ಸ್ ಟೇಬಲ್, ಬಟ್ ಇಟ್ಸ್ ಎ ಶೇರ್ಡ್ ಇದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ಟೇಬಲ್, ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಹೋಮ್ ಮಿನಿಸ್ಟರ್ಸ್ ಟೇಬಲ್. ಇವ್ರು ಮೂವರು ಕೂಡ ಈ ರಾಜ್ಯದ ಬೇಷರತ್ ಕ್ಷಮೆನ ಕೇಳ್ಕೊಳ್ಬೇಕು. ಇನ್ನೊಂದ್ಸಲ ಈ ರೀತಿ ಮಾಡಕ್ ಬಿಡೋದಿಲ್ಲ, ನಮಗೂ ಕೂಡ ಸಂಕಟ ಆಗಿದೆ ಅಂತ ಹೇಳ್ಬೇಕು. ಸುಮ್ಮನೆ ಗೂಬೆ ಕೂರ್ಸೋದು, ತಪ್ಪಿಸ್ಕೊಳ್ಳೋದು ಇದು ಬಿಟ್ಬಿಟ್ಟು ನಿಜವಾದ ಮಾನವೀಯತೆ ತೋರ್ಸಕ್ ಇದೊಂದು ಅವಕಾಶ, ಆ ಕಾರ್ಯ ಮಾಡ್ಲಿಕ್ಕೆ ನಾನು ಕೇಳ್ಕೊಳ್ತೀನಿ.